ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿನ ರೆಸಿಪಿ ಚಿಕನ್ ಕಟ್ಲೆಟ್. ನಾರ್ಮಲಾಗಿ ಎಲ್ಲರೂ ಮಾಡ್ತಾರೆ ಇದು ಚಿಕನ್ ಕಟ್ಲೆಟು. ಕೆಲವರಿಗೆ ಅದು ಯಾವ ಥರ ಮಾಡೋದಂತಲೇ ಗೊತ್ತಾಗೋದಿಲ್ಲ. ಕೆಲವರಿಗೆ ಹೇಳ್ತಾ ಇರ್ತಾರೆ ನೀರು ಬಿಡ್ತದಲ್ವಾ ಅಂತ. ಸೊ ನೀರು ಬಿಡೋದೇ ಆಗಿ ಯಾವ ಥರ ಮಾಡೋದಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡೋದೇ ನೋಡಿ. ಸೊ ಇವಾಗ ನಾನು ಪೊಟ್ಯಾಟೊ ಎಲ್ಲ ಬೇಯಿಸಿ ಇಟ್ಟಿದ್ದೀನಿ, ಚಿಕನ್ ಎಲ್ಲವನ್ನು ಬೇಯಿಸಿಟ್ಟಿದ್ದೀನಿ. ಸೊ ಮೊದಲಿಗೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ನಾನಿಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ. ದೊಡ್ಡ ಸೈಜಲ್ಲಿ ಒಂದು ಈರುಳ್ಳಿ ತಗೊಂಡು ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ಸೊ ನಾವು ಉಪ್ಪೆಲ್ಲ ಇದಕ್ಕೆ ಹಾಕುವಾಗ ನೋಡ್ಕೊಂಡು ಹಾಕಬೇಕು. ನಾವೀಗ ಪೊಟ್ಯಾಟೊ ಮತ್ತು ಚಿಕನ್ ಬೇಯಿಸುವಾಗ ಹಾಕಿದರೆ ಸೊ ನಾವು ಮಸಾಲ ಮಾಡುವಾಗ ಸ್ವಲ್ಪನೇ ಉಪ್ಪನ್ನು ಹಾಕಬೇಕು. ಹಾಗೆ ನಾನಿಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ, ಮೊದಲಿಗೆ ಎಲ್ಲ ಹಾಕಿದ್ದೇನೆ. ಸೊ ಇದಕ್ಕೆ ಜಾಸ್ತಿ ಸ್ಪೈಸಸ್ ಏನು ಆ್ಯಡ್ ಮಾಡಲ್ಲ ನಾನು. ಇವಾಗ ಒಂದು 1/4 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಆದ ನಂತರ ಒಂದು 1/4 ಟೀ ಸ್ಪೂನಷ್ಟು ಸ್ವಲ್ಪ 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಹಾಕಿದ್ದೀನಿ ಗರಂ ಮಸಾಲ. ಸ್ವಲ್ಪನೇ ಅರಿಶಿನ ಹಾಕಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಹಾಕೋದು, ನಾನು ಜಾಸ್ತಿ ಯಾವ ಸ್ಪೈಸಸ್ ಕೂಡ ಇದಕ್ಕೆ ಹಾಕೋದಿಲ್ಲ. ಆ್ಯಂಡ್ ಇವನ್ ಚಿಲ್ಲಿ ಅದನ್ನು ಕೂಡ ಹಾಕ್ತಾನೇ ಇಲ್ಲ ನಾನು. ಸ್ವಲ್ಪ ಒಂದು ಅರ್ಧ ಅಲ್ಲ 1/4 ಭಾಗದಷ್ಟು ಹಾಕಿದ್ದೀನಿ, ಜಾಸ್ತಿ ಹಾಕಲಿಲ್ಲ, ಮಕ್ಕಳಿಗೆ ತಿನ್ನಲಿಕ್ಕೆ ಆಗಲ್ಲ ಅಂತೇಳಿ. ಸೊ ಆದ ನಂತರ ಬೇಯಿಸಿದ ಪೊಟ್ಯಾಟೊ ಉಂಟಲ್ವ ಅದನ್ನು ಹಾಕಿ, ಆದ ನಂತರ ಚಿಕನ್ ಕೂಡ ಇದೆ ಅಲ್ವ ಬೇಯಿಸಿ ಶ್ರೆಡ್ ಮಾಡಿದ್ದು, ಸೊ ಅದನ್ನು ಹಾಕೊಳ್ಳೋಣ. ಇವಾಗ ನನಗಿಲ್ಲಿ ಕೊರಿಯಂಡರ್ ಲೀಫ್ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಕಸೂರಿ ಮೇಥಿ ಇತ್ತು ನನ್ನ ಹತ್ರ, ಸೊ ಅದನ್ನು ಹಾಕ್ತಾ ಇದ್ದೇನೆ. ಸೊ ನಿಮ್ಮ ಹತ್ರ ಕೊರಿಯಂಡರ್ ಲೀಫ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಅದರದ್ದೊಂದು ರುಚಿನೇ ಬೇರೆ ಇರುತ್ತೆ. ಸೊ ಇವಾಗ ನಾವು ಮಾಡುವಾಗ ನಂಗೆ ಗೊತ್ತಾಯಿತು ಆ್ಯಂಡ್ ಇದು ಕೊರಿಯಂಡರ್ ಲೀಫ್ ಇಲ್ಲ ಅಂತ. ಸೊ ಇದರಲ್ಲಿ ಅಡ್ಜಸ್ಟ್ ಮಾಡೋಣ ಅಂತ ಹೇಗೋ ರೆಸಿಪಿ ಶೂಟ್ ಮಾಡ್ತಾ ಇದ್ದೆ, ಅರ್ಧದಲ್ಲಿ ಮಾಡುವಾಗ ಗೊತ್ತಾಯಿತು ಕೊರಿಯಂಡರ್ ಲೀಫ್ ಇಲ್ಲ. ಸೊ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು, ಬೇರೆ ಏನಿಲ್ಲ, ಜಾಸ್ತಿ ಕೆಲಸನೇ ಇಲ್ಲ. ಆದ ನಂತರ ಕೈಗೆ ನಾವು ಆಯಿಲ್ ಅಪ್ಲೈ ಮಾಡಬೇಕು. ಆಯಿಲ್ ಅಪ್ಲೈ ಮಾಡಿ ನಾವು ಕಟ್ಲೆಟ್ ಶೇಪನ್ನು ಈ ಥರ ಮಾಡಿದ್ರಾಯಿತು. ಶೇಪ್ ಯಾವ ಥರ ಕೂಡ ಮಾಡ್ಬೋದು. ಸೊ ನಾನಿವಾಗ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಕಟ್ಲೆಟ್ ಇದು ನಾರ್ಮಲ್ ಶೇಪ್ ಉಂಟಲ್ವ ಅದರ ಹಾಗೆ ಮಾಡ್ತಾ ಇದ್ದೀನಿ. ಸೊ ಎಲ್ಲವನ್ನು ಮೊದಲಿಗೆ ಈ ಥರ ಮಾಡಿ ಇಡಬೇಕು. ಆದ ನಂತರ ಕ್ರಮ್ಸಲ್ಲಿ ಎಲ್ಲ ಡಿಪ್ ಮಾಡಿ ಕೋಟಿಂಗ್ ಮಾಡಿ ನಾವು ಒಂದು ಪ್ಲೇಟಲ್ಲಿ ಇಟ್ಟರೆ ನಮಗೆ ಸಂಜೆ ಹೊತ್ತಿಗೆ ಬೇಗನೆ ಮಾಡ್ಬೋದು. ಸೊ ಇವಾಗ ನಾನು ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಮಾಡಿದ್ದೀನಿ, ಹಾಗೆಯೇ ಎಗ್ಗು ಕೂಡ ಹಾಗೆ ಬೀಟ್ ಮಾಡಿ ಇಟ್ಟಿದ್ದೀನಿ. ಎಲ್ಲರೂ ಡಿಪ್ ಮಾಡೋ ಥರನೇ ನಾರ್ಮಲ್ ಯಾವ ಥರ ಡಿಪ್ ಮಾಡೋದು ಅದೇ ಥರ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಕೋಟಿಂಗ್ ಮಾಡಿದ್ರಾಯಿತು. ಸೊ ಇವಾಗ ಮೊದಲಿಗೆ ನಾನು ಅದೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದ ನಂತರ ನಾವು ಬಿಸಿ ಆಗಲಿಕ್ಕೆ ಇದನ್ನು ಮಾಡುವಾಗ ಎಣ್ಣೆ ಕೂಡ ಇಟ್ಟರೆ ಬೇಗನೆ ಆಗುತ್ತೆ, ಚಟ್ಪಟ ಅಂತಲೇ ಆಗುತ್ತೆ ಇದು. ಸೊ ಇವಾಗ ನಾನು ಆಯಿಲ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಅದನ್ನು ಮತ್ತೆ ಬಿಸಿಯಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು, ಜಾಸ್ತಿ ಇದು ಡೀಪ್ ಫ್ರೈ ಆಗಬೇಕೇನಿಲ್ಲ ಅಲ್ವಾ, ಸ್ವಲ್ಪ ಫ್ರೈ ಆದರೆ ಒಂದು ಕಂದು ಬಣ್ಣ ಬಂದರೆ ಸಾಕಾಗುತ್ತೆ. ಸೊ ಇವಾಗ ನಾನು ಇದನ್ನು ಫ್ರೈ ಮಾಡಿ ಕೂಡ ಆಯಿತು. ಸೊ ನಾನು ಈ ಕಲರ್ ಬರುವಾಗನೇ ತಗೊಳ್ತೀನಿ. ಒಮ್ಮೊಮ್ಮೆ ಏನಾಗ್ತದೆ, ಜಾಸ್ತಿ ಎಣ್ಣೆಯಲ್ಲಿ ಬಿಟ್ಟರೆ ನಮ್ಮದು ಸೀದೋಗ್ತದೆ, ಒಂಥರ ಬ್ಲ್ಯಾಕ್ ಕಲರ್ ಆಗುತ್ತೆ, ಆವಾಗ ತಿನ್ನಲಿಕ್ಕೂ ಕೂಡ ಟೇಸ್ಟ್ ಇರಲ್ಲ. ಸೊ ಇವಾಗ ಇದು ಫ್ರೈ ಆಗಿ ಕೂಡ ಆಯಿತು. ಸೊ ನಾನು ಇವಾಗ ನಿಮಗೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ತುಂಬಾ ಟೇಸ್ಟಿ ಆಗುತ್ತೆ. ಸೊ ಸಿಂಪಲ್ ಚಿಕನ್ ಕಟ್ಲೆಟ್ ಯಾವ ಥರ ಮಾಡೋದಂತ ನಾನು ಹೇಳಿದೆ. ಸೊ ನೆಕ್ಸ್ಟ್ ಇಫ್ತಾರಿಗೆ ನೀವು ರೆಡಿ ಮಾಡಿ ಈ ಸ್ನ್ಯಾಕ್ಸನ್ನು. ಸೊ ನನ್ನ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ.